ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಈಗ ಸಚಿವರ ದಂಡೆ ಹೋಗ್ತಾ ಇದೆ ಅಂತೆ. ಹೈಕಮಾಂಡ್ ಸಿಎಂ ಡಿಸಿಎಂ ಮಧ್ಯೆ ಪ್ರಿಯಾಂಕಾ ಖರ್ಗೆ ಸಂಧಾನಕಾರರಾದ್ರ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಬಳಿಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೊತೆಗೆ ಮಾತುಕತೆ ಅಂತಿದ್ದಾರೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಇಬ್ಬರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಮಾತುಕತೆಯನ್ನ ಮಾಡಕ್ ಮುಂದಾಗಿದ್ದಾರಂತೆ. ಪ್ರಿಯಾಂಕಾ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್. ಹೈಕಮಾಂಡ್ ಸಂದೇಶವನ್ನ ಪ್ರಿಯಾಂಕಾ ಖರ್ಗೆ ರವಾನಿಸಿದ್ರ. ಸಚಿವ ಜಮೀರ್ ಅಹಮದ್ ಕೂಡ ಡಿಕೆಶಿ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ. ಸೊ ಈಗ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಚಿವರ ದಂಡೆ ಹೋಗಿದೆ ಅನ್ನುವಂಥ ಮಾಹಿತಿ ಈಗಷ್ಟೇ ಬರ್ತಾ ಇದೆ. ಹಾಗಾಗಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ದೆಹಲಿಗೆ ಹೋಗಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂಥ ಪ್ರಿಯಾಂಕಾ ಖರ್ಗೆ ಅವರು ಈಗ ನೇರವಾಗಿ ಬೆಂಗಳೂರಿಗೆ ಬಂದ ನಂತರ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಕ್ಕೆ ಹೋಗಿದ್ದಾರೆ. ಜಮೀರ್ ಅಹಮದ್ ಅವರು ಕೂಡ ಹೋಗಿದ್ದಾರೆ. ಹಾಗಾಗಿ ಹೈಕಮಾಂಡ್ ಏನು ಸಂದೇಶವನ್ನು ಕೊಟ್ಟಿತ್ತು ಆ ಸಂದೇಶವನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದಾರ ಗೊತ್ತಿಲ್ಲ. ಈಗ ಭಾರಿ ಬೆಳವಣಿಗೆ ಅಂತೂ ಕಾಣಿಸ್ಕೊಳ್ತಾ ಇದೆ. 40 ನಿಮಿಷ ಡಿಕೆ ಪ್ರಿಯಾಂಕಾ ಕ್ಲೋಸ್ ಡೋರ್ ಮೀಟಿಂಗ್. ರಾಹುಲ್ ನಿಲುವಿನ ಬಗ್ಗೆ ಡಿಕೆ ಶಿವಕುಮಾರ್ ಗಮನಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ತಂದಿದ್ದಾರಂತೆ. ನವೆಂಬರ್ 29ರಂದು ಸಂಧಾನ ಸಭೆಯ ಬಗ್ಗೆಯೂ ಕೂಡ ಡಿಸಿಎಂ ಡಿಕೆಶಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 40 ನಿಮಿಷ ಡಿಕೆ ಮತ್ತು ಪ್ರಿಯಾಂಕಾ ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದೆ ಅಂತೆ. ರಾಹುಲ್ ನಿಲುವಿನ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಗಮನಕ್ಕೆ ತಂದಿದ್ದಾರಂತೆ. ಒಂದ್ ಕಡೆಗೆ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲರನ್ನ ಮಾತನಾಡಿಸ್ತಾರೆ. ಈ ಕಡೆಗೆ ಪ್ರಿಯಾಂಕಾ ಖರ್ಗೆ ಅವರು ದೆಹಲಿಗೆ ಹೋಗಿ ಮಾತನಾಡಿಕೊಂಡು ವಾಪಸ್ ಬಂದು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರೆ. ಸೊ ಮೋಸ್ಟ್ ಪವರ್ಫುಲ್ ಪರ್ಸನ್ ಪ್ರಿಯಾಂಕಾ ಖರ್ಗೆ ಅವರು ಇವಾಗ. ಕಾರಣ ಅವರ ತಂದೆ ಎಐಸಿ ಅಧ್ಯಕ್ಷರಾಗಿರೋದ್ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮೋಸ್ಟ್ ಪವರ್ಫುಲ್ ಇದ್ದಂಗೆ ಕಾಣಿಸ್ತಾ ಇದ್ದಾರೆ. ಹೈಕಮಾಂಡ್ ಸಂದೇಶವನ್ನು ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ಕೊಟ್ಟು ಕಳಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಅವ್ರ ಹತ್ರ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಹೈಕಮಾಂಡ್ಗೆ ತುಂಬ ಹತ್ತಿರದಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಅವರು ಇರೋದಂತೂ ಸ್ಪಷ್ಟವಾಗ್ತಾ ಇದೆ. ಅದು ಅವರ ತಂದೆ ಎಐಸಿ ಅಧ್ಯಕ್ಷರಾಗಿರೋದಕ್ಕಾಗೋ ಅಥವಾ ಏನೋ ಗೊತ್ತಿಲ್ಲ. ಜಮೀರ್ ಅಹಮದ್ ಖಾನ್ ಅವರು 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು ಅಂತ ಹೇಳಿದಂಥವ್ರು. 2028ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು ಹೋಗಿ ಭೇಟಿ ಬೇರೆ ಆಗಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದೀರಿ ರಾಜಕೀಯದಲ್ಲಿ ನೋಡಿ ಹೆಂಗಿರುತ್ತೆ ಅಂತೇಳಿ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಖೇಶ್, ರಾಜಕೀಯದಲ್ಲಿ ಹೊರಗಡೆ ಕೊಡುವಂಥ ಸ್ಟೇಟ್ಮೆಂಟು ಒಳಗಡೆ ಹೋಗಿ ಭೇಟಿ ಆಗೋದಕ್ಕೂ ಬಹಳ ವ್ಯತ್ಯಾಸಗಳು ಕಾಣಿಸುತ್ತೆ ಅವಾಗವಾಗ ಈ ರಾಜಕೀಯದಲ್ಲಂತೂ. ಜಮೀರ್ ಅಹಮದ್ ಅವರು 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತಾರೆ. ಇವತ್ತು ಹೋಗಿ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರೆ. ಏನು ಹೊಸ ಬೆಳವಣಿಗೆ? ಪ್ರಿಯಾಂಕಾ ಖರ್ಗೆ ಅವರು ದೆಹಲಿಗೆ ಹೋಗ್ತಾರೆ, ಅಲ್ಲಿಂದ ವಾಪಸ್ ಬರ್ತಾರೆ, ನೇರವಾಗಿ ಡಿಕೆ ಶಿವಕುಮಾರ್ ಮನೆಗೆ ಹೋಗ್ತಾರೆ. ಏನಿದೆಲ್ಲ ಹೇಗೆ ರೀಡ್ ಮಾಡ್ತೀರಾ ಇದನ್ನ? ಅರುಣ್, ಮೊದಲನೇಗೆ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ ಅವ್ರ ಜೊತೆ ಒಂದು ಸಭೆ ಇತ್ತು ಇವತ್ತು. ಅವ್ರದ್ದು ಸುಮಾರು 1 ಗಂಟೆಗಳ ಕಾಲ. ಅದು RSSನ ವಿಚಾರದಲ್ಲಿ ಇರುವಕೊಂಡು ಹೋರಾಟ ಸೇರಿದಂತೆ ಬೇರೆ ಬೇರೆ ಚರ್ಚೆ ಆಗಿತ್ತು. ಜೊತೆಗೆ ರಾಜ್ಯ ರಾಜಕಾರಣದ ಪ್ರಸ್ತುತ ಬೆಳವಣಿಗೆ, ಇದರಿಂದ ಆಗ್ಬೋದಂಥ ಪರಿಣಾಮಗಳೇನು, ಬೇಡಿಕೆ ಏನಿದೆ, ಬೇಡಿಕೆಗೆ ಸ್ಪಂದಿಸಿದ್ರೆ ಹೇಗೆ, ಸ್ಪಂದಿಸದೇ ಇದ್ರೆ ಹೇಗೆ, ಇವೆಲ್ಲದರ ಬಗ್ಗೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಆ ವಿಚಾರ ಚರ್ಚೆ ಮಾಡಿದ್ದಾರೆ ಅವ್ರ ಜೊತೆಗೆ ಅನ್ನುವಂಥದ್ದು. ತದನಂತರ ಅವರು ಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನೂ ಭೇಟಿ ಆಗ್ತಾರೆ. ಸುಮಾರು 40 ನಿಮಿಷಗಳು ಹೆಚ್ಚು ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಅವರು ಮಾತುಕತೆಯನ್ನು ಕೂಡ ನಡೆಸಿ ಹೋಗಿದ್ದಾರೆ. ಸಹಜವಾಗಿ ಆದಂಥ ಚರ್ಚೆ ಮತ್ತು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಜೊತೆಗೆ ಇವರ ಬೇಡಿಕೆ, ಆಮೇಲೆ ಇದೆಲ್ಲದಕ್ಕೆ ಪೂರಕವಾಗಿಯಂತೆ 29ನೇ ತಾರೀಕು ಬಹುತೇಕ ಸಭೆಗೆ ಮುಹೂರ್ತ ನಿಗದಿಯಾದಂತೆ ಕಾಣಿಸ್ತಾ ಇದೆ. ಅವತ್ತು ಸಿಎಂ ಡಿಸಿಎಂ ಅವರನ್ನು ಕೂರಿಸಿ ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ಮಾಡಬಹುದಾದಂಥ ಸಂಧಾನ ಸೂತ್ರ ಏನು, ಇವೆಲ್ಲ ಕುತೂಹಲ ಒಂದು ಕಡೆ. ಇದರ ಮಧ್ಯದಲ್ಲಿ ಬೆಳಗ್ಗೆಯೂ ಕೂಡ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಅವತ್ತು ಬೆಳಗ್ಗೆ ಜಮೀರ್ ಅಹಮದ್ ಖಾನ್ ಅವರು ಮಾತಾಡ್ತಾರೆ. ಸಚಿವರು ಹೌದು, ಇನ್ನು ಒಟ್ಟು 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯ ಅವರು, 28ಕ್ಕೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಆದರೆ ಸಂಜೆ ನೋಡಿದ್ರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಒಂದು ಕ್ಲೋಸ್ ಡೋರ್ ಮೀಟಿಂಗ್ಗೆ ಬಂದು ಕೂತಿದ್ದಾರೆ. ಹಾಗಾಗಿ ಅವರು ಬೆಳಗ್ಗೆ ಕೊಟ್ಟಂತ ಹೇಳಿಕೆಗೂ ಈಗ ಅವರು ಬಂದ ಕೂತಿರೋದಕ್ಕೂ ಏನು ಸಂಬಂಧ ಒಂದಕ್ಕೊಂದು ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ಆಗುತ್ತೆ. ಆದರೆ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಿಂದ ತಂದಂತ ಸಂದೇಶ ಏನು ಅನ್ನುವಂಥದ್ದು, ಆನಂತರ ಬೆಳಗ್ಗೆ ಹೇಳಿಕೆಯನ್ನು ಕೊಟ್ಟು ಈಗ ಬಂದು ಕೂತಿರುವಂಥ ಜಮೀರ್ ಅಹಮದ್ ಖಾನ್ ಅವರು ಆಡ್ತಿರುವಂಥ ಮಾತೇನಿರ್ಬೋದು ಅನ್ನುವಂಥದ್ದು ಕೂಡ ಸಹಜವಾದ ಕುತೂಹಲ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್ ವಾಪಸ್ ಬರ್ತೀವಿ ನಿಮ್ಮ ಹತ್ರ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೆಲವೊಂದು ಟೈಮಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಟವೆಲ್ ಹಾಕೋಕ್ಕಿಂತಲೂ ಮಂತ್ರಿ ಕುರ್ಚಿಗೆ ಟವೆಲ್ ಹಾಕುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೇನೋ ಮಾಡಕ್ಕೆ ಹೋಗ್ಬಿಟ್ಟು ಇನ್ನೇನೋ ಕಳ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಮೊದಲೇ ಆಂಟಿಸಿಪೇಟರಿ ಬೇಲ್ ಹಾಕುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನಗಳು ಕೆಲವರು ಮಾಡ್ತಾರೆ. ಅದರಲ್ಲಿ ಒಬ್ಬೊಬ್ಬರು ಇರಬಹುದೇನು.